ಕ್ಷೇತ್ರ ಧರ್ಮಸ್ಥಳದ ಅನ್ನದಾಸೋಹ ಜಗತ್ ಪ್ರಸಿದ್ಧ. ಆದರೆ ಲಕ್ಷದೀಪೋತ್ಸವದ ಸಮಯದಲ್ಲಿ ಮಾತ್ರ ಕ್ಷೇತ್ರದ ಭಕ್ತರಿಗೆ ಈ ಅನ್ನದಾನ ಸೇವೆ ನಡೆಸುವ ಅವಕಾಶ ಸಿಗ್ತಿದೆ. ಲಕ್ಷದೀಪೋತ್ಸವದ ಕೊನೆಯ ದಿನ ರಾಜ್ಯದ ವಿವಿಧ ಭಾಗಗಳಿಂದ ಬರುವ ಭಕ್ತಾದಿಗಳು ದೀಪೋತ್ಸವಕ್ಕೆ ಆಗಮಿಸುವ ಇತರೆ ಭಕ್ತಾದಿಗಳಿಗೆ ಅನ್ನದಾನ ಮಾಡುತ್ತಾರೆ. ಲಕ್ಷದೀಪೋತ್ಸವದ ಕೊನೆಯ ದಿನ ನಡೆಯುವ ಈ ಭಕ್ತರ ದಾಸೋಹ ಸೇವೆ ಸುಮಾರು 25 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ವೇಳೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ದಾಸೋಹ ಏರ್ಪಡಿಸುವ ಭಕ್ತ ಸಮೂಹವನ್ನ ಭೇಟಿ ಮಾಡಿ ಅಭಿನಂದಿಸಿದರು. ಕೂಡ ತೃಪ್ತಿ ಆಗೋದಿಲ್ಲ ಮನುಷ್ಯನಿಗೆ, ಇನ್ನಷ್ಟು ಕೊಡ್ಬೋದಿತ್ತಲ್ಲ ಅಂತ ಅನಿಸ್ಬೋದು. ಆದರೆ ಆ ಹೊಟ್ಟೆ ತುಂಬಿದ ಮೇಲೆ ನೀವು ಇನ್ನಷ್ಟು ತಿನ್ನು ಅಂದರೆ ಅವ್ನು ಸಾಧ್ಯನೇ ಇಲ್ಲ ಅಂತ ಕೈ ಮುಗಿತಾರೆ. ಅಂದರೆ ತೃಪ್ತಿ ಪಡಿಸೋದಲ್ಲಿ ಆಹಾರಕ್ಕೆ ಕೊಡುವಷ್ಟು ತೃಪ್ತಿ ಬೇರೆ ಯಾವುದು ಕೊಡೋದಿಲ್ಲ. ನೀವು ಈಗ 11ನೇ ವರ್ಷದಲ್ಲಿ ಮೊದಲನೇ 25 ವರ್ಷ ಆಯಿತು, ಪ್ರತಿ ವರ್ಷ ಬಂದು ಇಲ್ಲಿ ಅಖಂಡವಾಗಿ ಇದನ್ನು ಅನ್ನದಾನ ಮಾಡ್ತಾ ಇದ್ದೀರಿ. ಅದು ಎಂಥ ದಾನ ಅಂತಂದರೆ ನಿಮಗೆ ಕೈ ತುಂಬ ಕೊಟ್ಟರು ಸಮಾಧಾನ ಇಲ್ಲ ನಿಮಗೆ. ಈ ಬಾರಿಯೂ ಭೋಜನ ವ್ಯವಸ್ಥೆ ಮೇಲ್ವಿಚಾರಣೆ ಮಾಡುವ ಮೂಲಕ ಪೂಜ್ಯ ಹೆಗ್ಗಡೆಯವರು ಅನ್ನದಾನಿಗಳಿಗೆ ಶುಭ ಹಾರೈಸಿದ್ರು. ಆನಂತರ ದಾಸೋಹದ ಪೂರ್ವ ತಯಾರಿ ಕಾರ್ಯ ಆರಂಭಗೊಂಡಿತು. ಬೆಂಗಳೂರಿನ 25 ತಂಡಗಳು ಸುಮಾರು 70 ಬಗೆಯ ಬೇರೆ ಬೇರೆ ಖಾದ್ಯಗಳನ್ನು, ಸೆಟ್ ದೋಸೆ ಇರ್ಬೋದು, ಹಾಗೆ ರವೆ ಇಡ್ಲಿ ಇರ್ಬೋದು, ಹಾಗೆ ತಟ್ಟೆ ಇಡ್ಲಿ ಇರ್ಬೋದು, ರೈಸ್ ಬಾತ್, ಪಲಾವು, ಸ್ವೀಟ್ಗಳು, ಹೀಗೆ ನಾನಾ ಬಗೆಯ ಬಂಗಾರಪೇಟೆಯ ಪಾನಿಪುರಿ ಇರ್ಬೋದು, ಮಸಾಲೆ ಪುರಿ ಇರ್ಬೋದು, ಬಜ್ಜಿಗಳಿರ್ಬೋದು, ಚಾ ಕಾಫಿ ಇರ್ಬೋದು, ನೀರಿರ್ಬೋದು, ಹೀಗೆ ಬೇರೆ ಬೇರೆ ತಂಡದವರು ಸುಮಾರು 2,500 ಜನ ಸ್ವಯಂ ಸೇವಕರು ತಮ್ಮ ಸ್ವಂತ ಖರ್ಚಿನಿಂದ ಅನ್ನಪೂರ್ಣ ಛತ್ರದ ಹಿಂಭಾಗದ ಮೈದಾನದಲ್ಲಿ ಅನ್ನಪ್ರಸಾದವನ್ನು ಸುಮಾರು 1.5 ರಿಂದ 2 ಲಕ್ಷ ಭಕ್ತರಿಗೆ ಸಂಜೆ 5 ಗಂಟೆಯಿಂದ ರಾತ್ರಿ 4 ಗಂಟೆವರೆಗೂ ಕೂಡ, ಮುಂಜಾನೆ 4 ಗಂಟೆವರೆಗೂ ಕೂಡ ಅನ್ನಪ್ರಸಾದವನ್ನು ತಯಾರಿಸಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಮಾಡುವ ಕ್ಷೇತ್ರದ ಭಕ್ತಾದಿಗಳು ಸುಮಾರು 15-20 ವರ್ಷಗಳಿಂದ ಈ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ದಾಸೋಹಕ್ಕೆಂದು 2-3 ದಿನಗಳ ಕಾಲ ತಯಾರಿಯನ್ನು ನಡೆಸಲಾಗುತ್ತದೆ. ಸುಮಾರು 200 ಜನರ ತಂಡಗಳಂತೆ ಪ್ರತಿ ಆಹಾರ ಮಳಿಗೆಯಲ್ಲಿ ಅನ್ನದಾನಿಗಳು ಬಂದು ದಾಸೋಹ ನೆರವೇರಿಸುತ್ತಾರೆ. ಸ್ವಾಮಿ ಮಂಜುನಾಥ ಸ್ವಾಮಿ ಕೃಪೆಯಿಂದ ನಮ್ಮಲ್ಲಿ ಲಕ್ಷದೀಪೋತ್ಸವಕ್ಕೆ ಸುಮಾರು ಒಂದು 16 ವರ್ಷದಿಂದ ನಾವು ಒಂದು ಅನ್ನದಾನ ಸೇವೆ ನಡೆಸ್ಕೊಂಡು ಬರ್ತಾ ಇದೀವಿ. ನಮ್ಮ ಸ್ನೇಹಿತರುಗಳು, ನಮ್ಮ ವೃತ್ತಿ ಬಾಂಧವರು ಎಲ್ಲ ಸೇರಿಸಿ ಈ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾ ಇರೋದು. ಸುಮಾರು ಒಂದು 25 ರಿಂದ 30 ಸಾವಿರ ಜನಕ್ಕೆ ಪ್ರತಿ ವರ್ಷ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ, ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ. ಒಂದೊಂದು ವರ್ಷಕ್ಕೆ ಒಂದೊಂದು ಏನಾದ್ರು ವೆರೈಟಿ ಚೇಂಜ್ ಮಾಡ್ತೀವಿ. ಮಿನಿಮಮ್ ಒಂದು 5 ಪದಾರ್ಥಗಳಾದ್ರೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅನ್ನ ಸಂತರ್ಪಣೆಯ ಕಾರ್ಯಕ್ಕೆ ಬೆಂಗಳೂರು, ಹೊಸಕೋಟೆ, ಚಿಕ್ಕಬಳ್ಳಾಪುರ, ವರ್ತೂರು, ದೇವನಹಳ್ಳಿ, ಕೊಪ್ಪ, ಬೆಂಗಳೂರು ಗ್ರಾಮಾಂತರ ಮುಂತಾದ ಕಡೆಗಳಿಂದ ಈ ಬಾರಿ ಅನ್ನದಾನಿಗಳ ತಂಡ ಆಗಮಿಸಿತ್ತು. ಇವರು ಬಗೆ ಬಗೆಯ ಆಹಾರ ತಯಾರಿಸಿದ್ರು. ವರ್ಷದಲ್ಲಿ ಒಂದು ಕೇಸರಿ ಬಾತು, ಒಂದು ತಟ್ಟೆ ಇಡ್ಲಿ, ಅದಕ್ಕೆ ಒಂದು ಸಾಗು, ವೆಜ್ ಪಲಾವು, ಅನ್ನ, ಸಾಂಬಾರು, ಮೊಸರನ್ನ, ಇಷ್ಟು ಪದಾರ್ಥಗಳನ್ನ ಮಾಡ್ತಾ ಇದೀವಿ. ನಮಗೆ ದೇವಸ್ಥಾನ ಇದರಿಂದ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ನಮ್ಗೆ ಏನ್ ಬೇಕಾದ್ರೂ ಇಲ್ಲಿ ಪ್ರತಿಯೊಂದು ಅನುಕೂಲ ಮಾಡ್ಕೊಡ್ತಾರೆ. ನಾವು ಹೆಚ್ಚು ಕಮ್ಮಿ ಒಂದು 100-120 ಜನ ನಮ್ಮ ಸ್ಟಾಫ್ ಎಲ್ಲ ಬಂದು ಪ್ರತಿಯೊಂದು ಪದಾರ್ಥಗಳನ್ನ ತೊಳೆದು ಮಾಡಿ ಶುಚಿಯಾಗಿ ನಾವು ಬರೋ ಜನಗಳ ಆರೋಗ್ಯ ಗಮನ ಇಟ್ಕೊಂಡು ನಾವು ಇಲ್ಲಿ ಪ್ರಿಪರೇಷನ್ ಮಾಡ್ತಾ ಇದೀವಿ. ಇದರೊಂದಿಗೆ ಸಂಜೆಯ ವೇಳೆ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ, ಬೋಂಡಾ, ಮಿರ್ಚಿಗಳು, ನಿಪ್ಪಟ್ಟು ತಯಾರಾಗ್ತಾ ಇತ್ತು. ಮಂಡ್ಯದ ಸ್ಪೆಷಲ್ ಮುದ್ದೆಕಾಳು ಸಾರು, ಮಲೆನಾಡಿನ ವಿಶೇಷ ದೋಸೆ, ಬೆಂಗಳೂರಿನ ಮಲ್ಲಿಗೆ ಇಡ್ಲಿ, ರುಮಾಲ್ ರೊಟ್ಟಿ, ಚಪಾತಿ, ಪನ್ನೀರ್ ಸಾಗುಗಳನ್ನ ದಾಸೋಹದಲ್ಲಿ ಭಕ್ತಾದಿಗಳಿಗೆ ನೀಡಲಾಯಿತು. ನಂತರ ಮೊಸರನ್ನ, ಬಿಸಿಬೇಳೆ ಬಾತ್, ವಾಂಗಿ ಬಾತ್,
ಅನ್ನ, ಸೊಪ್ಪು ಸಾರು, ಪಲಾವು ಮುಂತಾದವು ಭಕ್ತರ ಹಸಿವನ್ನ ನೀಗಿಸಿದವು. ಅಷ್ಟೇ ಅಲ್ಲದೆ ಜಿಲೇಬಿ, ಕಾಯಿ ಹೋಳಿಗೆ, ಒಬ್ಬಟ್ಟು, ಪೈನಾಪಲ್ ಕೇಸರಿಬಾತ್, ಹಲ್ವಾ ಜನರ ಬಾಯನ್ನ ಸಿಹಿಗೊಳಿಸಿತು. ಇಲ್ಲಿದ್ದ ಪಾನಿಪುರಿ ಅಂಗಡಿ ವಿಶೇಷ ಆಕರ್ಷಣೆ ಪಡೆಯಿತು. ಈ ಬಾರಿ ಲಕ್ಷದೀಪೋತ್ಸವದಲ್ಲಿ ಹೊಸಕೋಟೆ ಬಳಿಯ ಅನ್ನದಾನಿಗಳು 80,000 ನೀರಿನ ಬಾಟಲಿಗಳು ಹಾಗೂ 5,000 ಭಗವದ್ಗೀತೆ ಗ್ರಂಥಗಳನ್ನು ವಿತರಿಸಿದ್ರು. ಲಕ್ಷದೀಪೋತ್ಸವದಲ್ಲಿ ಭಕ್ತಾದಿಗಳಿಂದ ನಡೆದ ಅನ್ನದಾಸೋಹ ಹೆಚ್ಚು ವೈಶಿಷ್ಟ್ಯದಿಂದ ಕೂಡಿದ್ದು ಸುಮಾರು 2 ಲಕ್ಷ ಜನರು ಭೋಜನ ಪಡೆದರು. ಭಕ್ತಾದಿಗಳಿಗೆ ವಿವಿಧ ಬಗೆಯ ಭೋಜನದ ಜೊತೆ ಗ್ರಂಥಗಳ ಮೂಲಕ ಭಕ್ತಿ ಸಮರ್ಪಣೆ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ಸಂಜಯ್ ಚಂದ್ರಶೇಖರ್ ಜೊತೆ ಪೂಜಾ ಹಂದ್ರಾಳ, STMC ಉಜಿರೆ.